ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಅನೇಕ ಸಂದರ್ಭಗಳಲ್ಲಿ ಪ್ರಮುಖ ಹುದ್ದೆಗಳನ್ನ ನೇಮಕಾತಿ ಈ ಥರದ ವಿಚಾರ ಬಂದಾಗೆಲ್ಲ ನಿಮ್ಮ ಹೆಸರು ಭಾಳ ಜೋರಾಗಿ ಪ್ರಸ್ತಾಪ ಆಗುತ್ತೆ. ಆದರೆ ಅದ್ರ ಬೆನ್ನಲ್ಲೇ ಒಂದು ಕಡೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ಗಳಿವೆ ಅನ್ನೋ ಒಂದು ಭೂತನ ಬಿಟ್ಬಿಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ? ನನಗೆ ನ್ಯಾಯಾಲಯದ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಿಶ್ಚಿತವಾಗಿ ಅದೆಲ್ಲಕ್ಕೂ ನ್ಯಾಯ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಇದಕ್ಕೆ ಯಾರ್ಯಾರು ಕೈವಾಡ ಇತ್ತು, ಇದರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಆದರೆ ಇದೆಲ್ಲವನ್ನು ಎದುರಿಸಿ ಹೊರಬರುವಂಥ ಆತ್ಮವಿಶ್ವಾಸ ನನಗಿದೆ. ಖಂಡಿತ ಅದರಿಂದ ಹೊರಬರ್ತೇನೆ. ಅದೇ ಆ ಕಾರಣಕ್ಕಾಗಿ ನನ್ನ ಪಕ್ಷದ ಚಟುವಟಿಕೆಗಳಿಗೆ, ಹೋರಾಟಕ್ಕೆ ಯಾವುದೇ ಅಡ್ಡಿ ಆತಂಕಗಳಾಗಿಲ್ಲ. ಸರ್, ಈಗ ತಮಗೆ 70ರ ಆಸ್ಪಾಸ್, ನಿಮ್ಮೇಲೆ ಒಂದಲ್ಲ ಎರಡಲ್ಲ 16 ಕೇಸ್ ಹಾಕಿದ್ದಾರೆ. ಇದರಿಂದ ಈ ಕಾನೂನು ಸುಳಿಯಿಂದ ಹೊರಬರಲಿಕ್ಕೆ ಎಷ್ಟು ಸಮಯ ಬೇಕಾಗಿದೆ? ಇಲ್ಲ, ನನಗೆ ನಾನು ಹೇಳಿದ್ನಲ್ಲ ಒಂದೇ ಮಾತಿನಲ್ಲಿ, ನ್ಯಾಯಾಲಯದ ಬಗ್ಗೆ ಟೀಕೆನೂ ಮಾಡಲ್ಲ. ನ್ಯಾಯಾಲಯದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಬರುವಂಥ ಕೆಲವೇ ತಿಂಗಳುಗಳಲ್ಲಿ ಇದೆಲ್ಲದರಿಂದ ಮುಕ್ತನಾಗಿ ಹೊರಬರ್ತೇನೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನ್ಯಾಯಾಲಯದಲ್ಲಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸಿದಾಗ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ಎಲ್ಲೋ ಒಂದು ಕಡೆ ತಮ್ಮ ಅಭಿಮಾನಿಗಳಲ್ಲಿ ಒಂದು ಮಾತಿದೆ ಸರ್, ಯಡಿಯೂರಪ್ಪನವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ನಮ್ಗೆ ಯಾರಿಗೂ ರಾಜಕೀಯ ಉಳಿಗಾಲ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಪಕ್ಷದಲ್ಲಿರೋ ಕೆಲವರು ಬೇರೆ ಪ್ರತಿಪಕ್ಷಗಳ ಜೊತೆ ಕೈ ಜೋಡಿಸಿ ನಿಮ್ಮ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ ಅಂತ. ಯಾವುದೇ ಕಾರಣಗಳಿರಲಿ, ನಾನು ಒಂದೇ ಮಾತಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ಯಾರು ಕೈವಾಡ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಮೇಲೆ ದುರುದ್ದೇಶದಿಂದ ಕೇಸ್ಗಳ ಮೇಲೆ ಕೇಸ್ಗಳು ಆಗ್ತಾ ಇರೋದು ನಿಜ, ನೀವು ಹೇಳಿದಂತೆ. ಆ ಕೇಸ್ಗಳಿಂದ ನ್ಯಾಯಾಲಯದಲ್ಲಿ ನ್ಯಾಯ ತಗೊಂಡು ನಾನು ಹೊರಬರ್ತೇನೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಒಂದಲ್ಲ ಎರಡಲ್ಲ ಸರ್, ಪ್ರತಿದಿನ ಕೇಸ್ ಹಾಕಿಸ್ತಾ ಇದ್ದಾರೆ, ಹುಡುಕಿಸ್ತಾ ಇದ್ದಾರೆ ಅಂತ. ಎದುರಿಸೋಣ. ಯಾಕೆಂದರೆ ಏನೇನು ಪ್ರಯೋಗಗಳನ್ನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಅದನ್ನು ಎದುರಿಸುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಎಲ್ಲಿವರೆಗೆ ಜನರ ವಿಶ್ವಾಸ ನನಗಿರುತ್ತೋ, ದೇವರ ಆಶೀರ್ವಾದ ಇರುತ್ತೋ, ಅದುವರೆಗೆ ನಾನು ಹಿಂದೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಸರ್. ಇಲ್ಲ, ಆ ಥರದ್ದು ಯಾವುದೂ ಪ್ರಶ್ನೆ ಇಲ್ಲ. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಕೇಸ್ಗಳಾಗಿರೋದು ನಿಜ. ಅದರಿಂದ ಹೊರಬರ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ಅಂದರೆ ನಿಮ್ಮವ್ರು ಯಾರು ಇದರಲ್ಲಿ ಶಾಮೀಲಾಗಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಖಂಡಿತ ಯಾರು ನನ್ನ ಹಿಂದೆ ಬೆನ್ನು ಚೂರು ಹಾಕುವಂಥ ಕೆಲಸ ಮಾಡ್ತಾರೆ ನನಗೇನು ಅನಿಸೋದಿಲ್ಲ. ಅದರದೇ ಅಂಥ ಷಡ್ಯಂತ್ರ ಪಿತೂರಿಗಳು ಆಡಳಿತ ಪಕ್ಷ ಮಾಡ್ತಾ ಇರ್ಬೋದು, ಅದರಿಂದ ಹೊರಬರ್ತೇನೆ ನಾನು. ಸರ್, ಇತ್ತೀಚೆಗೆ ಒಂದು ಧಾರವಾಡದಲ್ಲಿ ಒಂದು ಘಟನೆ ನಡೀತು ಸರ್. ಒಬ್ಬ ನೇರ ನಡೆನುಡಿಯ ಚಿಂತಕ ಪ್ರೊಫೆಸರ್ ಕಲಬುರ್ಗಿಯವರ ಹಾಡು ಹಗಲೇ ಹತ್ಯೆ ಆಯಿತು. ಈ ಬಗ್ಗೆ ತಾವೇನು ಹೇಳ್ತೀವಿ? ಕಲಬುರ್ಗಿಯವರ ಮೇಲೆ ಹಾಡಗಲು ಗುಂಡಿಕ್ಕಿ ಕೊಂದಂಥ ಒಂದು ಘಟನೆ ಏನಿದೆ, ಇಡೀ ನಾಡಿನ ಜನ ತಲೆ ತಗ್ಸುವಂಥದ್ದು. ಅಂಥ ಒಬ್ಬ ಮೇಧಾವಿಯನ್ನು, ಒಬ್ಬ ಸಾಹಿತಿಯನ್ನು ಗುಂಡಿಗೆ ಕೊಲ್ಲುವಂಥ ಅಮಾನುಷ ಕೃತಿಯನ್ನು ನಡೆದಿದೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಆ ಒಂದು ಗುಂಡಿಗೆ ಕೊಂದಂಥವನ್ನ ಅವನು ಹಿಡಿಬೇಕು, ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಈ ಥರ ಘಟನೆಗಳು ಕರ್ನಾಟಕದಲ್ಲಿ ಮತ್ತೆ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತೋರಿಸ್ಬೇಕು. ಸರ್, ಒಂದು ಕಡೆ ಕಳಸಾ ಬಂಡೂರಿ, ಇನ್ನೊಂದು ಕಡೆ ಇವತ್ತು ಎತ್ತಿನಹೊಳೆ ವಿರುದ್ಧ ಕರಾವಳಿ ಭಾಗದಲ್ಲಿ ಪ್ರತಿಭಟನೆ, ಆ ಯೋಜನೆ ಬೇಡ ಅಂತೇಳಿ. ಇದನ್ನು ಹೆಂಗೆ ನಿಭಾಯಿಸ್ಬೇಕು ಸರ್? ನೀವು ಮುಖ್ಯಮಂತ್ರಿ ಆಗಿದ್ದರೆ ಏನು ಮಾಡ್ತೀರಿ? ನೋಡಿ, ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೇನೆ. ಕಳಸಾ ಬಂಡೂರಿ ಬಗ್ಗೆ ಈ ವಿವಾದ ಕಳೆದ 30-35 ವರ್ಷದಿಂದ ಇದೆ. ಗೋವಾ ಮುಖ್ಯಮಂತ್ರಿ ಒಪ್ಪಿದ್ರೆ ವಿರೋಧ ಪಕ್ಷ ನಾಯಕ ಒಪ್ಪಲ್ಲ, ವಿರೋಧ ನಾಯಕ ಒಪ್ಪಿದ್ರೆ ಮುಖ್ಯಮಂತ್ರಿ ಒಪ್ಪಲ್ಲ. ಇದು ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಈ ಘಟನೆಯಿಂದ ನಮಗೆ ತೊಂದರೆ ಆಗ್ತಿದೆ. ವ್ಯರ್ಥವಾಗಿ ನೀರು ಸಮುದ್ರದ ಪಾಲಾಗ್ತಿದೆ. ಈ ದೃಷ್ಟಿಯಿಂದ ನಾವು ಪ್ರತಿಪಕ್ಷದ ನಾಯಕರ ಸಭೆಯನ್ನು ಕರೆದಾಗ ಮುಖ್ಯಮಂತ್ರಿಗಳು ನಾನೇನು ಹೇಳಿದೆ, ನೋಡಿ, ನಮ್ಮ ಇಬ್ಬರು ಮುಖ್ಯಮಂತ್ರಿಗಳನ್ನು ಒಪ್ಪಿಸುವಂಥ ಜವಾಬ್ದಾರಿ ಪ್ರಧಾನಿಯವರು ನಾವೆಲ್ಲ ಸೇರಿ ತಗೊಳ್ತೇವೆ. ನೀವು ಪ್ರಾಮಾಣಿಕವಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ನಾಯಕರನ್ನು ಒಪ್ಪಿಸ್ಬಿಡಿ. ಟ್ರಿಬ್ಯುನಲಿಂದ ಹೊರಗಡೆ ಇದನ್ನು ಏನಾದರೂ ಮಾಡಿ ತೀರ್ಮಾನ ಮಾಡೋಣ. ಯಾಕೆಂದರೆ ಅವತ್ತು ಸೋನಿಯಾ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಆ ವಿಧಾನಸಭಾ ಚುನಾವಣೆ ಟೈಮಲ್ಲಿ 2009ರಲ್ಲಿ ಗೋವಾಕ್ಕೆ ಹೋಗಿ ಯಾವುದೇ ಕಾರಣಕ್ಕೆ ಒಂದು ಹನಿ ನೀರನ್ನು ಬಿಡೋಕ್ಕೆ ಒಪ್ಪಲ್ಲ ನಾನು ಅನ್ನೋ ಮಾತನ್ನು ಹೇಳಿದರು. ಹೀಗಾಗಿ ಈ ಸಂಕಷ್ಟಕ್ಕೆ ನಾವು ಸಿಕ್ಕೊಂಡಿದ್ದೇವೆ. ಗೋವಾದ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಟ್ರಿಬ್ಯುನಲ್ ಮುಂದೆ ಹೋಯಿತು, ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು. ಟ್ರಿಬ್ಯುನಲ್ ನೇಮಕ ಆಗೋಕ್ಕೆ ಅವರೇ ಕಾರಣಕರ್ತರಾದರು. ಇವತ್ತು ಅನಾವಶ್ಯಕವಾಗಿ BJP ಮೇಲೆ, ಮೋದಿಯವರ ಮೇಲೆ ಬೆಟ್ಟು ಮಾಡಿ ತೋರಿಸೋದ್ರ ಬದಲಿಗೆ ಸ್ವತಃ ಮೋದಿಯವ್ರನ್ನ ನಾವು ಭೇಟಿ ಮಾಡಿದಾಗ ಮುಖ್ಯಮಂತ್ರಿನ ಕರ್ಕೊಂಡಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಿದ್ಧ ಇದ್ದೇನೆ. ನಮ್ಮ ಮುಖ್ಯಮಂತ್ರಿಗಳ ಜವಾಬ್ದಾರಿ ನಾನು ತೊಗೊತೇನೆ, ಪ್ರತಿಪಕ್ಷದ ನಾಯಕರ ಜವಾಬ್ದಾರಿ ನೀವು ತಗೊಂಡು ಒಪ್ಪಿಸಿ ಈ ಸಮಸ್ಯೆನ ಬಗೆಹರಿಸೋಣ. ಸರ್, ರಾಜಕೀಯ ಇಚ್ಛಾಶಕ್ತಿಗಿಂತ ಯಾವ ಕಾನೂನು, ಯಾವ ನ್ಯಾಯಾಧೀಕರಣ ದೊಡ್ಡದಲ್ಲ. ಅದನ್ನೇ ತಾವು ಈ ರಾಜ್ಯನ ಪ್ರತಿ ಅಂಗಲವನ್ನು ತಿಳ್ಕೊಂಡಿರೋ ಕೆಲವೇ ರಾಜಕೀಯ ನಾಯಕರ ಪೈಕಿ ತಾವೊಬ್ಬರು.
ನಿಮ್ಗೆ ಆ ಭಾಗದ ಜನರ ಸಮಸ್ಯೆ ಗೊತ್ತಿದೆ ಸರ್. ಕುಡಿಯೋಕ್ಕೆ ನೀರಿಲ್ಲದೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಯಾಕೆ ಇನಿಷಿಯೇಟ್ ನೋಡಿ, ಮಹದಾಯಿ ಯೋಜನೆ ಬಗ್ಗೆ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಯಾರಿಗೂ ಕೇರ್ ಮಾಡ್ದೇನೆ 100 ಕೋಟಿ ಬಿಡುಗಡೆ ಮಾಡಿ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲಿಗೆ ಬರದೇ ಇದ್ರು ಸಹ ಅದರ ಶಂಕುಸ್ಥಾಪನೆ ಮಾಡಿ ಕೆಲಸ ಮಾಡಿಸಿ 100 ಕೋಟಿ ಖರ್ಚು ಮಾಡಿ. ಸರ್ ಅದೇ ಎಲ್ಲೋ ಗೊತ್ತಿದೆ. ಕಾನೂನು ತೊಡಕಿ ಕಾರಣ ಆಯ್ತಾ ಅಂತ? ಇಲ್ಲ, ಖಂಡಿತ ಇಲ್ಲ. ನೋಡಿ, ನಾವು ಧೈರ್ಯ ಮಾಡಬೇಕಾಗಿದೆ, ಮುನ್ನುಗ್ಗಬೇಕಾಗಿದೆ. ಟ್ರಿಬ್ಯುನಲ್ ನೇಮಕ್ಕಾಗಿ ಗೊಂದಲ ಆಗೋದಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕಾರಣ. ಇದನ್ನು ಹೊರಬರಬೇಕಾದ್ರೆ ನಾವಿವತ್ತು ಇದಕ್ಕಿಂತ ಏನು ಹೇಳಬೇಕು? ಪ್ರಧಾನಿಯವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ ಅಂತ ಕೆಲವು ಎಂಪಿಗಳು ಬಂದು ಹೇಳಿದ್ರು. ದುರುದ್ದೇಶದಿಂದ ಹೊರಗಡೆ ಬಂದ ಆ ಮಾತನ್ನು ಹೇಳೇನೆ ಇವತ್ತು ಹೋರಾಟಕ್ಕೆ ನಾಂದಿ ಹಾಕಿಕೊಟ್ಟವ್ರು ಈ ರಾಜ್ಯದ ಮುಖ್ಯಮಂತ್ರಿ. ನಾನು ಮುಖ್ಯಮಂತ್ರಿಗಳ ಕೆಳಗೆ ಇಚ್ಛೆ ಮಾಡ್ತೇನೆ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಲಿ, ಅವತ್ತು ಸ್ವತಃ ಪ್ರಧಾನಿಯವರು ನಾನು ಈ ಜವಾಬ್ದಾರಿಯಲ್ಲಿ ತಗೊಂತಾನೆ, ನೀವು ಪ್ರತಿಪಕ್ಷ ನಾಯಕರು ರೂಪಿಸಿ ಅಂತ ಹೇಳಲಿಲ್ವಾ? ಎಲ್ಲರದ ಕಡೆ ಹೇಳಿದ್ರು. ಕುಡಿಯೋ ನೀರಲ್ಲಿ ರಾಜಕಾರಣ ಮಾಡಬೇಕು. ವೀರಪ್ಪ ಮೊಯ್ಲಿ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಇದ್ದರು, ಸಿದ್ದರಾಮಯ್ಯನವರಿದ್ದರು, ನಮ್ಮೆಲ್ಲ ಸಂಸತ್ ಸದಸ್ಯರಿದ್ದು. ಎಲ್ಲರ ಸಮಕ್ಷಮ ಮೊದಲ ಬಾರಿಗೆ ಈ ಪ್ರಧಾನಿಯವರು ಈ ಮಾತನ್ನು ಹೇಳಿದ ಮೇಲೆ ಅಷ್ಟೇ ಅಲ್ಲ, ಮನೋಹರ್ ಪಾರಿಕರ್ ಡಿಫೆನ್ಸ್ ಮಿನಿಸ್ಟರ್ ಇತ್ತೀಚೆಗೆ ಏನು ಹೇಳಿದ್ರು, ಬೆಳಗಾವಿಗೆ ಹೋದಾಗ ಈ ಸಮಸ್ಯೆ ಬಗೆಹರಿಸೋಣ, ಗೋವಾ ಮುಖ್ಯಮಂತ್ರಿ ಹತ್ರ ಸಿದ್ದರಾಮಯ್ಯನವ್ರಿಗೆ ಮಾತನಾಡಿ ಕಾಂಗ್ರೆಸ್ನವ್ರ ಜೊತೆಗೆ ಮಾತನಾಡಿ ಒಪ್ಪಿಸ್ಲಿ, ಈ ಬಗೆಹರಿಸೋಣ ಅನ್ನೋ ಮಾತನ್ನು ಹೇಳಿ. ಇದಕ್ಕಿಂತ ಏನು ಬೇಕಾಗಿದೆ ಸರ್? ಎಲ್ಲ ಒಂದು ಕಡೆ ತಮ್ಮ ಮಾತನ್ನು ಕೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ. 100ಕ್ಕೆ 100 ಅವ್ರಿಗೆ ಈ ಸಮಸ್ಯೆ ಬಗೆಹರಿಬಾರ್ದು, ಸೋನಿಯಾ ಗಾಂಧಿಯನ್ನು ಮೈಮೇಲೆ ಹಾಕ್ಕೋಬಾರ್ದು, ಮುಖ್ಯಮಂತ್ರಿ ಕುರ್ಚಿ ಮುಖ್ಯ, ಈ ಸಮಸ್ಯೆ ಬಗೆಹರಿಬೇಕು ಅನ್ನೋ ಪ್ರಾಮಾಣಿಕತೆ ಇದ್ದಿದ್ದರೆ ಇವತ್ತು ಸೋನಿಯಾ ಗಾಂಧಿಯನ್ನು ಕರ್ಕೊಂಡು ಒಪ್ಪಿಸ್ಲಿ. 24 ಗಂಟೆಯಲ್ಲಿ ಟ್ರಿಬ್ಯುನಲ್ ಹೊರಗಡೆ ಅದನ್ನು ಒಪ್ಪಿಸೋ ಜವಾಬ್ದಾರಿ ನಮ್ಮ ಸಂಸತ್ ಸದಸ್ಯರು ಪ್ರಧಾನಿಯವ್ರನ್ನ ಕನ್ವಿನ್ಸ್ ಮಾಡಿ ಆ ಜವಾಬ್ದಾರಿ ನಾವು ತೊಗೊತೀವಿ. ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕಾಗಿ ರೈತ ಚಳುವಳಿಗಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಮುಖಂಡರು, ಅವರ ನೇತೃತ್ವ, ಭಾರತೀಯ ಜನತಾ ಪಾರ್ಟಿಯಲ್ಲ, ಪ್ರಧಾನಿ ಮೋದಿಯವರಲ್ಲ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದ BJP ರಾಜ್ಯಾಧ್ಯಕ್ಷರ ಹುದ್ದೆ ಖಾಲಿ ಆಗ್ತಾ ಇದೆ. ತಾವಾದ್ರೂ ಕಂಟೆಂಡರಾ? ನೋಡಿ, ರಾಷ್ಟ್ರೀಯದ ಪಕ್ಷದ ಒಂದು ಉಪಾಧ್ಯಕ್ಷನಾಗಿರೋ ಈ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಸ್ಥಾನಮಾನ ಯಾವುದು? ನಾನು ಈ ರಾಜ್ಯದಲ್ಲಿ ನಾನು ರಾಜ್ಯದಲ್ಲಿ ಓಡಾಡ. ಸರ್, ಒಂದು ನಿಮಿಷ. ತಮ್ಮ ಅಭಿಮಾನಿಗಳಿಗೆ ಇನ್ನೂ ಹೆಚ್ಚಿನ ಇದಿದೆ ಸರ್. 11 ಜನ ಉಪಾಧ್ಯಕ್ಷರಲ್ಲಿ ನೀವೊಬ್ಬರು, ನಿಮಗೆ ಜನರಲ್ ಸೆಕ್ರೆಟರಿ ಕೊಡಬೇಕಾಗಿತ್ತು ಅವರು ಅಂತ. ನೋಡಿ, ಪ್ರಶ್ನೆ ಅದಲ್ಲ. ಹಿರಿಯ ಒಬ್ಬ ಉಪಾಧ್ಯಕ್ಷನಾಗಿ ಮೊದಲು ಫಸ್ಟ್ ನನ್ನ ನೇಮಕ ಮಾಡಿಕೊಂಡ್ರು. ಅದನ್ನು ಉಪಯೋಗ ಮಾಡಿಕೊಂಡು ದೇಶದ ಉದ್ದಗಲಕ್ಕೆ ನಾನೇನು ಓಡಾಡ್ತಿಲ್ಲ, ರಾಜ್ಯದಲ್ಲಿ ನನ್ನ ಪಕ್ಷ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದಕ್ಕಿಂತ ದೊಡ್ಡ ಸ್ಥಾನಮಾನ ಬೇಕು ನಾನೇನು ನಿರೀಕ್ಷೆ ಮಾಡೋದಿಲ್ಲ. ಇನ್ನೂ ಅಧ್ಯಕ್ಷರ ಚುನಾವಣೆ ಇನ್ನೂ 4 ತಿಂಗಳಿದೆ. ನಮ್ಮ ಪ್ರಹ್ಲಾದ್ ಜೋಶಿಯವರು ಅವಧಿ ಮುಗಿಯೋಕ್ಕೆ 4-5 ತಿಂಗಳಿದೆ. ನಂತರ ಆ ಸಮಯದಲ್ಲಿ ಅವತ್ತಿನ ಪರಿಸ್ಥಿತಿ ತಕ್ಕಂತೆ ಯೋಚನೆ ಮಾಡೋಣ. ಯಡಿಯೂರಪ್ಪನವರೇ, ನಿಮ್ಮ ಜೊತೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಈಗ ಒಂದು ವಿರಾಮ ತಗೊಳ್ಳೋಣ. ಈಗ ಒಂದು ಬ್ರೇಕ್.